ಇನ್ನು ಸೋನಂ ವಾಂಗ್ಚುಕ್ ಕೂಡ ನಟ ಸಲ್ಲು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀಟ್ ಹೋರಾಟವನ್ನ ನೀವು ಮುಂದುವರಿಸುವ ಅಗತ್ಯ ಇಲ್ಲ, ನಿಮ್ಮ ಉಪವಾಸವನ್ನ ಇಂದಿಗೆ ಕೊನೆಗೊಳಿಸಿರಿ ಅಂತ ನಟ ಸಲ್ಮಾನ್ ಖಾನ್ ಸೋನಂ ವಾಂಗ್ಚುಕ್ಗೆ ಹೇಳಿದ್ದಾರೆ. ನೀವೇನಾದ್ರೂ ಒಂದ್ ವೇಳೆ ಬಯಸಿದ್ರೆ ನಾನೇ ನಿಮ್ಗೆ ಊಟವನ್ನ ಕಳಿಸ್ತೀನಿ, ಅದು ಕೂಡ ಎಲ್ಲಿಂದ, ನಮ್ಮ ಮನೆಯಿಂದಲೇ ಊಟವನ್ನ ಕಳಿಸ್ತೀನಿ ಅಂತ ಸಲ್ಮಾನ್ ಖಾನ್ ಹೇಳಿರೋದು. ಸೋನಂ ವಾಂಗ್ಚುಕ್ ಅವರು ಯಾವಾಗ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ರೋ ಆಗ್ಲೇ ನೀಟು ಹೋರಾಟ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗಿತ್ತು. ಅದರಲ್ಲೂ ಪ್ರಮುಖವಾಗಿ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಿದ್ರಲ್ವಾ, ಆಗ್ಲೇ ನಿಜವಾದ ದಂಗೆ ಶುರುವಾಗಿತ್ತು. ಸಂಸತ್ ಚಲೋ ಅಭಿಯಾನ ಆಯಿತು, ಅಲ್ಲಿ ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಆಯಿತು. ಅದಾದ ಬಳಿಕ ಅದಕ್ಕೆ ಕಾಂಗ್ರೆಸ್ ಕೂಡ ಎಂಟ್ರಿ ಕೊಡ್ತು. ಈಗ ಸೋನಂ ವಾಂಗ್ಚುಕ್ ಅವರೇ ಒಂದು ಮಟ್ಟಿಗೆ ತಣ್ಣಗಾಗಿದ್ದಾರೆ. ಇಲ್ಲ, ನಾನು ಪ್ರತಿಭಟನೆಯನ್ನ ಕೈ ಬಿಡ್ತೀನಿ, ಬಟ್ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ ಕೇಸನ್ನ ವಾಪಸ್ ಪಡ್ಕೋಬೇಕು, ಹಾಗಿದ್ರೆ ನಾನು ನನ್ನ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡ್ತೀನಿ ಅಂತ ಸೋನಂ ವಾಂಗ್ಚುಕ್ ಅವರು ಕೂಡ ಹೇಳಿದ್ರು. ಈಗ ನಟ ಸಲ್ಮಾನ್ ಖಾನ್ ಅವರು ಕೂಡ ಸೋನಂ ವಾಂಗ್ಚುಕ್ ಅವರಿಗೆ ಹೇಳಿದ್ದಾರೆ, ನೀವೇನಾದ್ರೂ ಉಪವಾಸವನ್ನ ಕೈ ಬಿಟ್ರೆ ನಾನೇ ನನ್ನ ಮನೆಯಿಂದ ಊಟವನ್ನ ಕಳಿಸ್ಕೊಡ್ತೀನಿ, ನೀವು ಬಯಸಿದ್ರೆ ನಾನೇ ಊಟವನ್ನ ಕಳಿಸ್ತೀನಿ ಅಂತ ಸಲ್ಮಾನ್ ಖಾನ್ ಅವರು ಹೇಳಿರೋದು.